ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇಂದು ಕೂಡ ಒಂದು ಚಿಕ್ಕ ಜ್ಞಾನವಾಕ್ಯವನ್ನು ಕೊಡಲಿಕ್ಕೆ ದೇವರು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ಇವತ್ತಿನ ಒಂದು ಜ್ಞಾನವಾಕ್ಯ ಏನಂತಂದರೆ ಪ್ರಿಯರೇ, ಯೌವನಸ್ಥ ಮಕ್ಕಳಿಗೆ ಅಥವಾ ತಂದೆ ತಾಯಿಗಳು ಇರತಕ್ಕಂತಹ ಮಕ್ಕಳಿಗೆ, ಅವನು ಚಿಕ್ಕ ವಯಸ್ಸಿನವನಾಗಿರ್ಬೋದು, ಮಧ್ಯಮ ವಯಸ್ಸಿನವನಾಗಿರ್ಬೋದು, ಅಥವಾ ಮದುವೆ ಆಗಿರ್ಬೋದು, ಯಾರಿಗಾದರೂ ಸರಿ, ಯಾರಿಗೆ ತಂದೆ ತಾಯಿಗಳು ಇದ್ದಾರೋ ಅವರು ತಮ್ಮ ತಂದೆ ತಾಯಿಗಳನ್ನು ಗೌರವಿಸಬೇಕು ಅಂತ ಹೇಳುವಂಥ ಒಂದು ಜ್ಞಾನವಾಕ್ಯವನ್ನು ಸ್ವಾಮಿ ಇವತ್ತು ನನ್ನ ಮೂಲಕ ನಿಮಗೆ ಕೊಡಿಸ್ತಿದ್ದಾರೆ ಪ್ರಿಯರೇ. ದೇವರು ನಿಮ್ಮನ್ನು ಕೂಡ ಆಶೀರ್ವದಿಸಲಿ. ಅಕಸ್ಮಾತ್ ಏನಾದರೂ ತಪ್ಪುಗಳಿದ್ರೆ ನಾವು ತಿದ್ದಿಕೊಂಡು ದೇವರ ರಾಜ್ಯವನ್ನು ಮಹಿಂಪಡಿಸುವ. ಇವತ್ತಿನ ಒಂದು ಜ್ಞಾನವಾಕ್ಯ ಪ್ರಿಯರೇ, ಎಫೆಸ 6:1-3 ನಾವು ನೋಡಿಕೊಳ್ಳುವ. ಮಕ್ಕಳೇ, ನೀವು ಕರ್ತನಲ್ಲಿ ಇರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು, ಇದು ಧರ್ಮ. ವಾಗ್ದಾನ ಸಹಿತವಾದ ಮೊದಲನೇ ಆಜ್ಞೆಯನ್ನು ಕೇಳಿರಿ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು, ನೀನು ಭೂಮಿಯ ಮೇಲೆ ಬಹುಕಾಲ ಬಾಳುವಿ. ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ, ಭೂಮಿಯ ಮೇಲೆ ಬಹುಕಾಲ ಬಾಳ್ವಿ ಅಂದರೆ ನಮಗೆ ಆಯಸ ಬೇಕಾ? ನಮ್ಮ ತಂದೆ ತಾಯಿಗಳನ್ನ ನಾವು ಗೌರವಿಸಬೇಕು. ಇವತ್ತು ನೋಡಿ, ಎಷ್ಟೋ ಹುಡುಗರೇ ಸತ್ತೋಗ್ತಿದ್ದಾರೆ, ಯೌವನಸ್ಥ ಮಕ್ಕಳೇ ಸತ್ತೋಗ್ತಾರೆ. ಯಾಕೆಂದರೆ ಅವರ ಮನೇಲಿ ಹೋಗಿ ಕೇಳಿದಾಗ ಅಲ್ಲಿ ತಿಳಿದು ಬರ್ತದೆ, ತಂದೆ ತಾಯಿಗಳಿಗೆ ಗೌರವಿಸ್ತಾನೆ, ಫ್ರೆಂಡ್ಸು ಅದು ಇದು ಅಂತ ಆಟ ಆಡಿ ನಮ್ಮ ಹುಡುಗ ಪೋಲಿ ಬಿದ್ದಿದ್ದ, ದೇವ್ರ ಶಿಕ್ಷೆ ಬಿದ್ದೋಯ್ತು ತಗೊಂಡು ಹೇಳೋಷ್ಟರ ಮಟ್ಟಿಗೆ ಅವ್ರು ಬೇಜಾರು ಮಾಡ್ತಾರೆ ಪ್ರಿಯರೇ. ಇರಲಿ, ಇವತ್ತು ನಾವು ಯೌವನಸ್ಥ ಮಕ್ಕಳನ್ನ ಬೆಳೆಸಲಿಕ್ಕೆ ನಾವು ಸಾಧ್ಯವಾದಷ್ಟು ಕರ್ತನ ಕೃಪೆಯನ್ನು ಕೇಳ್ಕೊಳ್ಳೋಣ ಪ್ರಿಯರೇ. ಇಲ್ಲಿ ದೇವರ ವಾಕ್ಯದಲ್ಲಿ ಬರೆದಿದೆ, ಮಕ್ಕಳೇ, ನೀವು ಕರ್ತನಲ್ಲಿ ಇರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು, ಇದು ಧರ್ಮ. ನೋಡಿ, ಇದು ಧರ್ಮ ಅಂದರೆ ಏನಂದರೆ, ದೇವರ ವಾಕ್ಯದ ಒಂದು ಧರ್ಮಶಾಸ್ತ್ರದ ಪುಸ್ತಕದಲ್ಲಿ ಅಲ್ಲದೇ ಬೇರೆ ಇತರ ಗ್ರಂಥಗಳನ್ನು ಕೂಡ ತಿಳಿಸ್ತಾರೆ, ಮಕ್ಕಳೇ ನಿಮ್ಮ ತಂದೆ ತಾಯಿಗಳನ್ನ ಗೌರವಿಸಿ. ಹಾಗಾದರೆ ತಂದೆ ತಾಯಿಗಳನ್ನ ಗೌರವಿಸೋದು ಯಾವ ಥರ ಅಂದರೆ, ಚಿಕ್ಕ ವಯಸ್ಸಿನಲ್ಲಿ ಇರುವವರೇ ನೀವು ಚೆನ್ನಾಗಿ ಓದಿ ಪಾಠ ಕಲಿತು ಒಳ್ಳೆಯ ಮಾರ್ಕನ್ನು ತೆಗೆದರೆ ನೀವು ತಂದೆ ತಾಯಿಗಳಿಗೆ ಗೌರವಿಸ್ದಾಗೆ. ಹಾಗೇನೆ ದೈವಿಕವಾಗಿಯೂ ಕೂಡ ನೀವು ಬೆಳವಣಿಗೆ ಆಗಬೇಕು. ಅದಕ್ಕೆ ತಂದೆ ತಾಯಿಗಳು ಏನು ಮಾಡಬೇಕಾದ್ರೆ, ಬರೀ ಸ್ಕೂಲಿಗೆ ಕಳಿಸ್ಬಿಟ್ಟು ಮಗುದು ಎಜುಕೇಷನ್ ಅಂತ ಮಾತ್ರ ನೋಡೋದು ಮಾತ್ರ ಅಲ್ಲ, ಮಧ್ಯೆ ಚರ್ಚಿಗೂ ಕೂಡ ಕರ್ಕೊಂಡು ಬರ್ತಾ ಇರಬೇಕು. ಯಾವಾಗ ನೀವು ಚರ್ಚಿಗೆ ಕರ್ಕೊಂಡು ಬರ್ತಾ ಇರ್ತೀರೋ ಆವಾಗ ಮಕ್ಕಳಿಗೆ ದೈವಿಕ ಜ್ಞಾನ ಮತ್ತು ಈ ಲೋಕದ ಜ್ಞಾನ ಎರಡೂ ಸೇರಿದಾಗ ಆ ಮಕ್ಕಳು ಉತ್ತಮರಾಗಿ ಬೆಳೆದು ಬರ್ತಾರೆ. ಇವತ್ತು ತಂದೆ ತಾಯಿಗಳು ಮಾಡ್ತಕ್ಕಂಥ ಒಂದೇ ಒಂದು ತಪ್ಪು ಏನು ಗೊತ್ತಾ, ಆ ಮಕ್ಕಳಿಗೆ ಬರೀ ಕೇವಲ, ಇವತ್ತು ನೋಡಿ ಸುಮಾರು ಜನ ನಾನು ಕೇಳಿದ್ದೀನಿ, ಭಾನುವಾರ ಯಾಕೆ ನಿಮ್ಮ ಮಗುನ ಕರ್ಕೊಂಬಂದಿಲ್ಲ ಚರ್ಚಿಗೆ ಅಂತಂದರೆ, ಅವರ ಬಾಯಿಂದ ಬೀಳೋ ಮಾತು ಅಂದರೆ ತಂದೆ ತಾಯಿಗಳ ಬಾಯಿಂದ ಬೀಳೋ ಮಾತು, ಅಯ್ಯೋ ಬರೋ ವಾರದಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ ಫಸ್ಟ್ರೇ, ಅದಕ್ಕೋಸ್ಕರ ನಾನು ಓದ್ಕೊಳ್ಳಿ ಅಂತ ಬಿಟ್ಟೆ. ನಿಜವಾಗಿ ಮಕ್ಕಳು ನಿಜವಾಗಿ ಓದ್ತಾವ? ತಂದೆ ತಾಯಿಗಳಿದ್ದಾಗಲೇ ಓದೋದಿಲ್ಲ, ತಂದೆ ತಾಯಿಗಳು ಇಲ್ಲದಿದ್ದಾಗ ಓದ್ತಾರ? ನೋಡಿ ಪ್ರಿಯರೇ, ದೇವರ ಒಂದು ಆಶೀರ್ವಾದ ಇಲ್ಲದೆ ಇದ್ದರೆ ನಿಮ್ಮ ಮಗುವಿಗೆ ವಿದ್ಯಾಭ್ಯಾಸ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇವತ್ತು ಎಷ್ಟೋ ಮಕ್ಕಳು ಬುದ್ಧಿಮಾಂದ್ಯ ಮಕ್ಕಳಿದ್ದಾರೆ, ಜ್ಞಾನ ಕಡಿಮೆ ಇರೋರಿದ್ದಾರೆ, ಜ್ಞಾನ ಜಾಸ್ತಿ ಇರೋರಿದ್ದಾರೆ. ಆದರೆ ಇವತ್ತು ಯೇಸು ಕ್ರಿಸ್ತನ ಮಕ್ಕಳಿಗೆ ದೈವಿಕ ಜ್ಞಾನ ಮತ್ತು ಲೋಕದ ಜ್ಞಾನ ಎರಡನ್ನೂ ಕೂಡ ದೇವರು ದಯಪಾಲಿಸಬೇಕಾದ್ರೆ ದೇವರ ಆಶೀರ್ವಾದ ಇಲ್ಲದಿದ್ದರೆ ಅವನು ನೀನು ಚರ್ಚೆ ಕರ್ಕೊಬಾರ್ದೆ ಮನೇಲಿ ಕೂರ್ಸ್ಕೊಂಡು ಓದಿದಾಗ ಏನಾಗ್ತಾ ಗೊತ್ತಾ, ಆ ಮಗನಿಗೆ ದೈವಿಕ ಜ್ಞಾನ ಕೊಡದೇನೆ ನೀವು ಬರೀ ಲೋಕಜ್ಞಾನ ಕೊಡೋದ್ರೆ ಅವನು ನಿಜವಾಗಿ ಅವನು ಓದಿದನ್ನ ಮರೆತು ಹೋಗುವಂಥ ಸಾಧ್ಯತೆಗಳು ಕೂಡ ಇರ್ತದೆ ಪ್ರಿಯರೇ. ಅದಕ್ಕೋಸ್ಕರ ಪ್ರಿಯರೇ, ಮೊದಲು ದೇವರಿಗೆ ಪ್ರಾಧಾನ್ಯತೆ ಕೊಡಿ, ಬಾಕಿ ಇರೋದನ್ನ ದೇವರೇ ನೋಡ್ಕೊಳ್ತಾರೆ. ಒಂದನೇದಾಗಿ. ಎರಡನೇದಾಗಿ, ಆ ಒಂದು ಸ್ಕೂಲಿಗೆ ಹೋಗೋಂಥ ಮಕ್ಕಳ ಬಗ್ಗೆ ಆಯಿತು. ಈಗ ನಾವು ತಿಳ್ಕೊಬೇಕಾಗಿತ್ತು, ಒಂದು ಯೌವನ ಪ್ರಾಯದ ಮಕ್ಕಳಲ್ಲಿ ಕೂಡ ಇವತ್ತು ಏನಾಗ್ತದೆ ಗೊತ್ತಾ, SSLCಗೆ ಆ ಒಂದು ವಿದ್ಯಾಭ್ಯಾಸನ ಮುಗಿಸ್ಬಿಟ್ಟು 8, 9ನೇ ಕ್ಲಾಸ್ ಓದಿ ಪೊಲೀಸ್ ಸುತ್ಕೊಂಡು ಆ ಕಡೆ ಒದ್ದಾಡೋದು ಮಕ್ಕಳಿಗೆ ಹೇಳ್ತಾ ಇದ್ದೀನಿ, ಬೈಕನ್ನು ವೀಲಿಂಗ್ ಮಾಡೋದು, ಒಂಥರ ಸ್ಟ್ಯಾಂಡರ್ಡ್ ಮೇಂಟೆನ್ಸ್ ಮಾಡೋದು, ವಿಚಿತ್ರವಾದ ರೀತಿಯಲ್ಲಿ ಬಟ್ಟೆಗಳನ್ನ ಹಾಕೊಳ್ಳೋದು, ವಿಚಿತ್ರವಾದ ರೀತಿಯಲ್ಲಿ ಹೊರಡೋದು, ಇದೆಲ್ಲ ಏನಾಗ್ತದೆ ಗೊತ್ತಾ, ತಂದೆ ತಾಯಿಗಳಿಗೆ ನಿಜವಾಗಿ ನೋವಾಗ್ತದೆ. ಯಾಕೆಂದರೆ ಇವತ್ತು ತಂದೆ ತಾಯಿಗಳು ಹೇಳಿದಂಥ ಮಾತನ್ನು ಯೌವನಸ್ಥ ಮಕ್ಕಳು ಕೇಳ್ತಾನೆ ಇಲ್ಲ ಪ್ರಿಯರೇ. ಇವತ್ತು ಹುಡುಗರೇ ಆಗಲಿ ಹುಡುಗಿರೇ ಆಗಲಿ ಆ ಒಂದು ತಂದೆ ತಾಯಿಗಳ ಮಾತನ್ನು ಕೇಳ್ತಾ ಇಲ್ಲ ಪ್ರಿಯರೇ. ಇದು ಧರ್ಮ ಅಂತ ಬರ್ತಿದೆ ನೋಡಿ, ದೇವ್ರ ವಾಕ್ಯದಲ್ಲಿ ಬರ್ತಿದೆ, ಮಕ್ಕಳೇ ನೀವು ಕರ್ತನಲ್ಲಿ ಇರುವ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು, ಇದು ಧರ್ಮ ಅಂತ ಬರ್ತಿದೆ. ವಾಗ್ದಾನ ಸಹಿತವಾದ ಮೊದಲನೇ ಆಜ್ಞೆ. ಹಾಗಾದರೆ ಪ್ರಿಯರೇ, ನಾವು ಇದೊಂದು ಆಜ್ಞೆ ಧರ್ಮ ಅಂತ ಹೇಳಿದ್ಮೇಲೆ ಇವತ್ತು ಯೌವನಸ್ಥ ಮಕ್ಕಳು ಏನು ಮಾಡ್ತಾರೆ ಗೊತ್ತಾ, ಆ ಒಂದು ಟೀನೇಜಿನ ಅವಧಿಯಲ್ಲಿ ಬಂದಿರತಕ್ಕಂಥ ಮಕ್ಕಳು ವಿಚಿತ್ರವಾಗಿ ಆಡ್ತಾರೆ ಪ್ರಿಯರೇ. ಯಾವ ಥರ ತಂದೆ ತಾಯಿಗಳ ಮಾತನ್ನು ಕೇಳೋದೇ ಇಲ್ಲ. ಅದು ಸಭಾಪಾಲಕರ ಮಕ್ಕಳೇ ಆಗಿರ್ಬೋದು, ಸೇವಕರ ಮಕ್ಕಳೇ ಆಗಿರ್ಬೋದು. ಇವತ್ತು ಏನಾಗ್ತದೆ ಗೊತ್ತಾ, ಸತ್ಯವೇದದ ಸತ್ಯಗಳು ಗೊತ್ತಿದ್ದರೂ ಕೂಡ ತಪ್ಪಾಗಿ ನಡೆದಿರ್ತಾರೆ ಪ್ರಿಯರೇ. ಅಂಥವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಇವತ್ತು ಏನಾಗ್ತದೆ ಗೊತ್ತಾ,
ಯಾವ ಥರ ಮಕ್ಕಳು ಬೆಳವಣಿಗೆ ಆಗ್ತಾರೆ, ಲೋಕದ ಮಕ್ಕಳೇ ಆಗಲಿ ದೇವರ ಮಕ್ಕಳೇ ಆಗಲಿ, ಇವತ್ತು ಯಾವ ಥರ ಆಗಿದೆ ಅಂದರೆ ಚರ್ಚಿಗೆ ಬರಬೇಕಿದ್ರೂ ಕೂಡ ತುಂಡು ಬಟ್ಟೆಗಳು ಅದೆಲ್ಲ ಹಾಕೊಂಡು ಬರಲಿಕ್ಕೆ ಅವಕಾಶ ಕೊಡಬಾರ್ದು ಪಾಸ್ಟರ್ಗಳು. ಯಾಕೆಂದರೆ ಅವ್ರಿಗೆ ಕರೆಕ್ಟಾಗಿ ಕಂಡೀಷನಾಗಿ ಹೇಳಬೇಕು. ಏನಾದರೂ ಬೇರೆಯವ್ರ ಬುದ್ಧಿ ಓದಿದ್ರೆ ನೀನು ಯಾಕೆ ಅವ್ರನ್ನ ನೋಡಿದೆ ಅಂತ ಕೇಳಬಾರ್ದು. ಈಗ ನಾನೇ ಹೋಗಿ ಅವ್ನು ಕಂಪ್ಲೇಂಟ್ ಮಾಡ್ತೀನಿ, ಪಾಸ್ಟೇ ನೋಡಿ ಆ ಹುಡುಗಿ ಎಷ್ಟೊಂದು ಕೆಟ್ಟದಾಗಿ ಡ್ರೆಸ್ ಹಾಕೊಂಡ್ಬಂದಿರೋದ್ರೆ ನೀನು ಯಾಕೆ ಅವ್ರನ್ನ ನೋಡ್ತೀಯಾ? ಏಸಪ್ಪನೇ ಕ್ಷಮಿಸಿದ್ದಾರೆ, ಸುಮ್ಮನಾದರೂ ಏಸಪ್ಪನ ಮೇಲೆ ಹಾಕ್ಬಿಡೋದು. ಏಸಪ್ಪನಿಗೆ ಕ್ಷಮಿಸಿದ್ದಾರೆ. ಏಸಪ್ಪನಿಗೆ ಅಲ್ಲಿ ಮರ್ಯಾದೆ ಕಡಿಮೆ ಮಾಡೋದು ಈ ಸಹಪಾಲಕರುಗಳೇ. ಇವತ್ತು ತುಂಡು ಬಟ್ಟೆಗಳು ಹಾಕ್ಕೊಂಡು ಮಾಡಿದಾಗೆಲ್ಲ ಅವರಿಗೆ ಬುದ್ಧಿವಾದ ಹೇಳಬೇಕು ಪ್ರಿಯರೇ. ಮತ್ತು ಲಿಪ್ಸ್ಟಿಕ್ಗಳು ಹಾಕ್ಕೊಂಡು ಬಂದಾಗ ಲೈಟಾಗಿ ಹಾಕಲಿ. ಒಳ್ಳೆ ರಕ್ತ ಕುಡ್ದಿರ್ತಕ್ಕಂಥ ಒಂದು ಆ ದೆವ್ವ ಪೀಡೆ ಪಿಶಾಚಿ ಹಿಡ್ದವ್ರ ಥರ ಬರಬಾರ್ದು. ಇದೆಲ್ಲ ಏನು ಗೊತ್ತಾ, ಕೆಲವೊಂದು ಇಷ್ಟದಲ್ಲಿ ನಾವು ಕಂಡೀಷನ್ ಮಾಡಲೇಬೇಕು. ಇವತ್ತು ಏನಾಗ್ತದೆ ಗೊತ್ತಾ, ಯೌವನಸ್ಥ ಮಕ್ಕಳನ್ನ ಸಭೆಯಲ್ಲಿ ಸೇವಕರು ಮತ್ತು ಸಹಪಾಲಕರು ತಿದ್ದಲಿಲ್ಲ ಅಂದರೆ ಅವರಿಗೆ ದೈವಿಕ ಜ್ಞಾನ ಎಲ್ಲಿಂದ ಬರ್ತದೆ? ಅವರು ಬರೀ ಕೇವಲ ಸೋಕಿ ಮಾಡೋಕ್ಕೋಸ್ಕರ ಆರಾಧನೆ ಮಾಡಿಕೊಂಡು ಫಾರ್ಮಾಲಿಟೀಸ್ ಪ್ರಕಾರ ಬಂದು ಹೋಗ್ತಾರೆ ಅಷ್ಟೇ ಅಂತಲ್ಲದೆ ಅವರಿಗೆ ದೈವಿಕ ಜ್ಞಾನಗಳು ಇರೋದಿಲ್ಲ. ಇವತ್ತು ತಂದೆ ತಾಯಿಗಳ ಮಾತನ್ನು ಕೇಳ್ದೇನೆ ಇವತ್ತು ಏನಾಗ್ತಿದೆ, ಗಂಡು ಹುಡುಗರು ತಪ್ಪಾದ ಬಟ್ಟೆಗಳು ಹಾಕೋದು, ಹೆಂಗಸರು ತಪ್ಪಾದ ಬಟ್ಟೆಗಳನ್ನ ಹಾಕೋದು, ಯೌವನಸ್ಥ ಮಕ್ಕಳು ಕೂಡ ತಪ್ಪಾದ ಬಟ್ಟೆಗಳನ್ನ ಹಾಕಿದಾಗ ಏನಾಗ್ತದೆ ಗೊತ್ತಾ, ಲೋಕ ಚೀತು ಅಂತ ಹೇಳಿದಾಗ ನಿಜವಾಗಿ ಸಂಪ್ರದಾಯಸ್ಥ ಕುಟುಂಬದಿಂದ ಬಂದಿರತಕ್ಕಂಥ ತಂದೆ ತಾಯಿಗಳ ಮನಸ್ಸಿಗೆ ನೋವಾಗ್ತದೆ. ಎರಡನೇದಾಗಿ ಇಷ್ಟ ಬಂದ ಟೈಮಿಗೆ ಮನೆಗೆ ಬರೋದು, ಇಷ್ಟ ಬಂದ ಟೈಮಿಗೆ ಅವರು ಇದು ಮಾಡೋದು, ಏನಾದರೂ ಒಂದು ಕಾರ್ಯಗಳನ್ನ ಮಾಡೋದು. ಕೇಳಲಿಕ್ಕೆ ಹೋದ್ರೆ ಏನು ಮಾಡೋದು ಗೊತ್ತಾ, ನಾನು ಬರೋ ಟೈಮ್ ಬರೋದು, ನಿನಗೆ ಯಾಕೆ, ನಾನು ಫ್ರೆಂಡ್ಸ್ ಹತ್ರ ಸುತ್ತಬಾರ್ದ, ಬರೀ ಇದೇ ಆಗೋಯ್ತು. ಇವತ್ತು ಸೇವಕರ ನಮ್ಮಲ್ಲಿ ಎಷ್ಟು ಶೋಧನೆ ಇದೆ ಅಂದರೆ ಮಕ್ಕಳನ್ನ ಬಗ್ಗಿಸೋದೇ ಭಾಳ ಕಷ್ಟ ಆಗಿಬಿಟ್ಟಿದೆ ಪ್ರಿಯರೇ. ಇದು ಧರ್ಮ ಆಯಿತು. ನೆಕ್ಸ್ಟ್ ಒಂದನೇದಾಗಿ ಚಿಕ್ಕ ಮಕ್ಕಳ ಬಗ್ಗೆ ಆಯಿತು, ಈಗ ಯೌವನಸ್ಥ ಮಕ್ಕಳ ಬಗ್ಗೆ ಆಯಿತು. ಅಲ್ಲಿಂದ ಮದುವೆ ಆಗಿರತಕ್ಕಂಥ ವ್ಯಕ್ತಿಗಳಿಗೆ ತಂದೆ ತಾಯಿಗಳಿರ್ತಾರೆ. ಇವತ್ತು ಮದುವೆ ಆಗಿರ್ತಕ್ಕಂಥ ವ್ಯಕ್ತಿಗಳು, ಉದಾಹರಣೆಗೆ ನಾನು ನನ್ನ ಹೆಂಡತಿಯಿಂದ ಇಟ್ಕೊಳ್ಳಿ, ನನಗೂ ತಂದೆ ತಾಯಿ ಇರ್ತಾರೆ, ನನ್ನ ಹೆಂಡತಿಗೂ ತಂದೆ ತಾಯಿ ಇರ್ತಾರೆ. ಮದುವೆ ಆದ ಮಾತ್ರಕ್ಕೆ ಹೆಂಡತಿಯ ಮಾತನ್ನು ಕೇಳಿ ತಂದೆ ತಾಯಿಗಳನ್ನು ನೋಡಿಕೊಳ್ಳದೇ ಇರಬಾರ್ದು. ಯಾಕೆಂದರೆ ಇವತ್ತು 100ಕ್ಕೆ 90% ಏನಾಗ್ತಾರೆ, ಗಂಡ ಹೆಂಡತಿಯನ್ನು ಏನು ಮಾಡ್ತಾರೆ, ಪಾಸ್ಟ್ಗಳು ಕೂಡ ತಪ್ಪಾದ ಬೋಧನೆ ಮಾಡಿ ಆ ಮನಸ್ಸನ್ನು ಕೆಡಿಸ್ತಾರೆ. ಉದಾಹರಣೆ ತೆಗಿಲಿಕ್ಕೆ ಹೋದರೆ ಪ್ರಿಯರೇ, ನನ್ನ ಹಿರಿ ಮಗನನ್ನೇ ನಾನು ಹೋಗ್ತೇವೆ ಸಭಾಪಾಲಕರು ಹಾಳೆ ಮಾಡಿಬಿಟ್ರು. ಯಾವ ಥರ ಗೊತ್ತಾ, ಮದುವೆ ಆದಮೇಲೆ ತಂದೆ ತಾಯಿಗಳನ್ನ ಬಿಟ್ಟು ಹೊರಗಡೆ ಹೋಗಲೇಬೇಕಪ್ಪ, ದೇವ್ರ ವಾಕ್ಯದಲ್ಲಿದೆ, ನನ್ನ ಮಗನ ಕಳಿಸೇ ಬಿಟ್ರು, ಇವತ್ತು ವಾಪಸ್ ಬಂದಿಲ್ಲ ಪ್ರಿಯರೇ. ಎಷ್ಟೊಂದು ನೋವಾಗ್ತಿದ್ದಾರೆ. ತಪ್ಪಾದ ಬೋಧನೆಗಳನ್ನ ಕೊಡ್ಲಿಕ್ಕೆ ಹೋಗಬಾರ್ದು. ಕರೆದು ನನ್ನ ಮಗ ನನ್ನ ಜೊತೆ ಚೆನ್ನಾಗೇ ಇದ್ದ, ಊಟ ಮಾಡುವಾಗ ತಿನ್ನುವಾಗ ಕುಡಿಯುವಾಗ ಜೊತೆಯಲ್ಲೇ ಕೂತ್ಕೊಂಡಿದ್ರು. ಆದರೆ ವಾಕ್ಯನ ತೆಗಿಯೋದು, ಅದು ಏನಕ್ಕೆ ಆ ವಾಕ್ಯ ಕೊಟ್ಟು ಅಂತ ಹೇಳೋದನ್ನ ತಿಳ್ಕೊಬೇಕು. ಬೈಬಲ್ ಕ್ಲಾಸ್ ಓದಿದ್ದೇನೆ ಸಭಾಪಾಲಕರಾಗಿ ದೊಡ್ಡ ಸಭೆ ಕಟ್ಟಿಬಿಟ್ರೆ ಸಾಲೋದಿಲ್ಲ ಪ್ರಿಯರೇ. ಬೈಬಲ್ನ ಗಂಧ ತಿಳಿದಿರಬೇಕು. ಸುಮ್ಮನೆ ಅದು ಏನಾಯಿತು, ನಮ್ಮ ಮಗನಿಗೆ ಒಂದೇ ಒಂದು ಮಾತು ಹೇಳಿದ್ರು, ನೀ ತಂದೆ ತಾಯಿನ ಬಿಟ್ಟು ಹೋಗ್ಬೇಕು, ಇದು ದೇವ್ರ ವಾಕ್ಯ ಅಂತ ಸೊಸೆಗೂ ಮತ್ತು ಮಗನಿಗೂ ಕಿವಿ ಹಿಂಡಿ ಕೊನೆಗೆ ಮನೆ ಬಿಟ್ಟು ಬೇರೆ ಹೋಗೋಷ್ಟ್ರ ಮಟ್ಟಿಗೆ ಮಾಡಿ ಇನ್ನು ವಾಪಸ್ ಸಿಗೋದಷ್ಟ್ರ ಮಟ್ಟಿಗೆ ಮಾಡಿದ್ರು. ನಾವೀಗ ನಮ್ಮ ಮಗನಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ. ನಾನು ಹೋಗ್ತೇವೆ ಸಭಾಪಾಲಕರೇ, ಏನು ಮಾಡ್ಲಿಕ್ಕಾಗೋದಿಲ್ಲ. ಅವ್ರನ್ನ ದೇವರು ಆ ಥರ ತಪ್ಪಾದ ವಾಕ್ಯ ಕೊಡದಂಗೆ ಇರಲಿ, ಇನ್ನಷ್ಟು ಸಂಸಾರದಲ್ಲಿ ಆ ಥರ ತಪ್ಪಾದ ವಾಕ್ಯಗಳನ್ನ ಕೊಟ್ಟು ಸಂಸಾರ ವಿಭಜನೆ ಮಾಡೋದಿರಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ ಪ್ರಿಯರೇ. ಹಾಗೇನೆ ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಇವತ್ತು ಹೇಳ್ತಾರೆ ಏನು ಗೊತ್ತಾ, ಅದು ಅರ್ಥನೇ ಬೇರೆ. ತಂದೆ ತಾಯಿಗಳನ್ನ ಬಿಟ್ಟು ಬೇರೆ ಹೋಗ್ಬಿಡಿ, ಮೇಂಟೆನೆನ್ಸ್ ಖರ್ಚು ಕೊಡಬೇಡಿ, ಅವ್ರನ್ನ ನೋಡಬೇಡಿ ಅಂತ ಅಲ್ಲ ಪ್ರಿಯರೇ. ಅದು ಇನ್ನೊಂದು ದಿವಸ ಸಾಧ್ಯವಾದರೆ ನಾನು ಅದನ್ನು ವಿವರಿಸ್ತೀನಿ ಪ್ರಿಯರೇ. ಹಾಗಾದರೆ ಇವತ್ತು ಏನಾಗ್ತಿದೆ, ಮದುವೆ ಆದ ತಕ್ಷಣವೇ 1 ತಿಂಗಳು 2 ತಿಂಗಳು ಇದ್ಬಿಟ್ಟು ಏನು ಮಾಡ್ತಾರೆ, ತಂದೆ ತಾಯಿಗಳನ್ನ ಬಿಟ್ಟು ಬೇರೆ ಹೋಗ್ಬಿಡ್ತಾರೆ. ಇದು ತಪ್ಪು ಆಯಿತು. ತಂದೆ ತಾಯಿನ ಬಿಟ್ಟು ಹೋದ ಮೇಲೆ ಜೀವನಾಂಶ ಕೊಡ್ತಾ ಇರ್ತಾರೆ. ಭಾಳ ನೋವಾಗ್ತದೆ ತಂದೆ ತಾಯಿಗಳಿಗೆ. ನಾನು ಹೊತ್ತು ಸಾಕಿ ಸಲ್ತಕ್ಕಂಥ ಮಗ ನನ್ನ ಬಿಟ್ಬಿಟ್ಟು ಹೋದಲ್ಲ ಅಂತೇಳಿ ಅವ್ರು ಸಾಪ್ ಹಾಕೋದು ಬೇಕಾಗಿಲ್ಲ. ಅವರ 2 ತೊಟ್ಟು ಕಣ್ಣೀರು ಬೀಳ್ತೀವಿ ನೋಡಿ, ಆ ಕಣ್ಣೀರೇ ಸಾಪವಾಗಿ ಪರಿಣಾಮ ಆಗ್ಬಿಡ್ತದೆ. ಬಿ ಕೇರ್ಫುಲ್. ಮದುವೆ ಆದಂಥ ವ್ಯಕ್ತಿಗಳೇ, ನಿಮ್ಮ ತಂದೆ ತಾಯಿಗಳನ್ನು, ನಿಮ್ಮ ಹೆಂಡತಿಯ ಮಾತನ್ನು ಕೇಳಿ ಅವ್ರನ್ನ ದೂರ ಮಾಡಬೇಡಿ. ಹಾಗೆಯೇ ಗಂಡ ಹೆಂಡತಿ ಇದ್ದರೆ, ನಾನು ಆಗಲೇ ಹೇಳಿದಾಗ ಗಂಡನಿಗೂ ತಂದೆ ತಾಯಿ ಇರ್ತಾರೆ, ಹೆಂಡತಿಗೂ ತಂದೆ ತಾಯಿ ಇರ್ತಾರೆ. ಹೆಂಡತಿಯ ತಂದೆ ತಾಯಿನೂ ಕೂಡ ಗಂಡನಾದನು ಪ್ರೀತಿ ಮಾಡಬೇಕು. ಯಾಕಂದರೆ ಗಂಡನಿಗೆ ಯಾವ ಥರ ತಂದೆ ತಾಯಿಗಳು ತನ್ನ ತಂದೆ ತಾಯಿನ ಪ್ರೀತಿ ಮಾಡ್ತಾನೋ ಅದೇ ರೀತಿ ಹೆಂಡತಿಯ ತಂದೆ ತಾಯಿನ ಕೂಡ ಪ್ರೀತಿ ಮಾಡಬೇಕು. ಹೆಂಡತಿ ಗಂಡನ ತಂದೆ ತಾಯಿಗಳನ್ನ ಪ್ರೀತಿ ಮಾಡಬೇಕು. ಅತ್ತೆ ಮಾವನೇ ಆಗಿರ್ಬೋದು, ಆದರೆ ನಿನ್ನ ಗಂಡನಿಗೆ ಅವರು ತಂದೆ ತಾಯಿ. ನಿನ್ನ ಅತ್ತೆ ಮಾವನೇ ಆಗಿರ್ಬೋದು, ಆದರೆ ನಿನ್ನ ಹೆಂಡತಿಗೆ ಅವರ ತಂದೆ ತಾಯಿಗಳಾಗಿರ್ತಾರೆ. ಆ ತಂದೆ ತಾಯಿಗಳ ಸ್ಥಾನದಲ್ಲಿ ಇರ್ತಕ್ಕಂಥವ್ರಿಗೆ ನಾವು ನೋವನ್ನು ಉಂಟು ಮಾಡಿದ್ರೆ ನಿಜವಾಗಿ ಆಶೀರ್ವಾದ ಆಗೋದಿಲ್ಲ ಪ್ರಿಯರೇ. ಹಾಗೆ ಇವತ್ತು ಏನಾಗ್ತಿದೆ ಗೊತ್ತಾ, ಮದುವೆ ಆದ ತಕ್ಷಣ ವಯಸ್ಸಾದ ಮೇಲೆ ಎಷ್ಟೋ ಅನಾಥಾಲಯಗಳಿಗೆ ಕರ್ಕೊಂಡೋಗಿ ಬಿಟ್ಬಿಡ್ತಾರೆ, ವೃದ್ಧಾಶ್ರಮಗಳಿಗೆ ಕರ್ಕೊಂಡೋಗಿ ಬಿಟ್ಬಿಡ್ತಾರೆ. ಇವತ್ತೆಲ್ಲ ನಾವು ಕೆಲವೊಂದು ಅನಾಥಾಲಯಗಳಿಗೆ, ಕೆಲವೊಂದು ವೃದ್ಧಾಶ್ರಮಗಳಿಗೆ ನಾವು ಪ್ರಾರ್ಥನೆಗೆ ಅದು ಹೋದಾಗ ಡಾಕ್ಟ್ರುಗಳ ತಾಯಿಯಂದರು ತಂದೆಯಂದರು, ಬ್ಯಾಂಕ್ ಮ್ಯಾನೇಜರ್ಗಳು, ಎಷ್ಟು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದಂಥ ವ್ಯಕ್ತಿಗಳು
ಯಾವುದೆಲ್ಲ ಥರದಲ್ಲಿ ಹಾಗೆ ಕೊನೆಗೆ ನೆಮ್ಮದಿಲ್ಲದೆ ಬಂದು ಸೇರ್ಕೊಂಡಿದ್ದಾರೆ ಗೊತ್ತಾ. ಅದಲ್ಲದೇ ಕೈ ಮುರ್ಕೊಂಡ್ರವರು ಮಕ್ಕಳು ಕೈ ಮುರಿದ ಸಮಯದಲ್ಲಿ ತಂದು ಹಾಕ್ಬಿಟ್ಟಿದ್ದಾರೆ. ಈ ಥರದಲ್ಲಿ ಇದ್ದಾಗ ಪಾಪ ಕೆಲವೊಂದು ವ್ಯಕ್ತಿಗಳು ಅನಾಥಾಲಯಗಳನ್ನ ಮತ್ತು ಇದನ್ನು ನಡೆಸ್ತಾರಲ್ಲ, ಅವ್ರು ನಿಜವಾಗಿ ಮಕ್ಕಳಿಗಿಂತಲೂ ಚೆನ್ನಾಗಿ ನೋಡ್ಕೊಂಡು ಮಾಡ್ತಾಯಿದ್ದಾರೆ ಪ್ರಿಯರೇ. ನಿಜವಾಗಿ ಆ ವೃದ್ಧರನ್ನ ಚೆನ್ನಾಗಿ ಪೋಷಿಸ್ತಾ ಇದ್ದಾರೆ. ಕೆಲವೊಂದು ಅನಾಥಾಲಯಗಳಿಗೆ ನಾವು ಹೋಗಿದ್ದೋ, ಕೆಲವೊಂದು ವೃದ್ಧಾಶ್ರಮಗಳಿಗೆ ನಾವು ಹೋಗಿದಾಗ ಅಲ್ಲಿ ತನ್ನ ಮಕ್ಕಳಿಗಿಂತಲೂ ಚೆನ್ನಾಗಿ ಆ ವೃದ್ಧಾಶ್ರಮದವ್ರು ಏನು ಮಾಡ್ತಿದ್ದಾರೆ ಗೊತ್ತಾ, ಆ ಒಂದು ವಯಸ್ಸಾದವ್ರನ್ನ ನೋಡ್ತಿದ್ದಾರೆ ಪ್ರಿಯರೇ. ಆದರೂ ಅವರು ಕೂತ ಜಾಗದಲ್ಲೇ ಹಾಕುವಂಥ ಕಣ್ಣೀರು ನಿಮಗೆ ಶಾಪವಾಗಿ ಪರಿಣಾಮ ಆಗ್ತದೆ. ಬಾಯಿಂದನೇ ಶಾಪ ಹಾಕಬೇಕಾಗಿಲ್ಲ. ಅವ್ರ ವೇದನೆಯಿಂದ ಅಯ್ಯೋ ನನ್ನ ಮಗ ನನ್ನ ಕೈ ಬಿಟ್ಬಿಟ್ನಲ್ಲ ಅಂತ ಹೇಳಿದ್ರೆ ಹೋಯ್ತು ಆಯಿತು. ಇನ್ನೊಂದೇನು ಗೊತ್ತಾ, ಮದುವೆಗೆ ತಂದೆ ತಾಯಿಗಳೆಲ್ಲ ಹೋಗಿ ಫಿಕ್ಸ್ ಮಾಡೋದಕ್ಕಿಂತ ಮೊದಲೇ ಓಡೋಗ್ಬಿಟ್ಟು ಮದುವೆ ಮಾಡ್ಕೊಬಿಟ್ಟು ತಂದೆ ತಾಯಿಗಳ ಹೊಟ್ಟೆ ಹೊರಿಸೋದು, ಇದು ಕೂಡ ತಪ್ಪು ಪ್ರಿಯರೇ. ಹಿರೀಕರ ಆಶೀರ್ವಾದ ಇಲ್ಲದೇ ಯಾವುದೇ ಕಾರಣಕ್ಕೂ ನೀವು ಮದುವೆ ಆಗಲಿಕ್ಕೆ ಕೂಡ್ದು. ನೀವು ಯಾವಾಗ ಆ ಥರ ಮದುವೆ ಆಗ್ತಿರೋ ನಿಮಗೆ ಆಶೀರ್ವಾದಗಳು ಕಡಿಮೆ ಆಗುತ್ತೆ ಪ್ರಿಯರೇ. ಪ್ರೈಸ್ ಲಾರ್ಡ್. ಹಾಗೆಯೇ ಇವತ್ತು ಚಿಕ್ಕ ವಯಸ್ಸಿನ ಮಕ್ಕಳೇ, ಅಂದರೆ ಸ್ಕೂಲಿಗೆ ಹೋಗ್ತಿರೋಂಥ ಮಕ್ಕಳೇ, ನಿಮ್ಮ ತಂದೆ ತಾಯಿಗಳಿಗೆ ಗೌರವ ಕೊಡ್ತಾ ಇದ್ದರೆ ನೀವು ಸ್ಕೂಲ್ ಎಜುಕೇಷನಲ್ಲಿ ಆಗಿರ್ಬೋದು, ನಿಮ್ಮ ನಡತೆಯಲ್ಲಾಗಲಿ ನುಡಿಗಳಲ್ಲಾಗಲಿ ಚೆನ್ನಾಗಿರಬೇಕು. ಎಜುಕೇಷನ್ ಬಿಟ್ಟು ಆ ಕಡೆ ಫೇಲ್ ಆಗಿ ಸಪ್ಲಿಮೆಂಟ್ರಿ ಕಟ್ಕೊಂಡು ಮಾಡ್ಕೊಂಡು ಪಾಸ್ ಆಗೋದೇ ಇರ್ತಕ್ಕಂಥ ಕೆಲಸಕ್ಕೆ ಹೋಗ್ತಕ್ಕಂಥ ಯೌವನಸ್ಥ ಮಕ್ಕಳೇ, ನಿಮಗೆ ನಾನು ಬೇಡ್ಕೊಳ್ಳೋದೇನೆಂದರೆ ತಂದೆ ತಾಯಿಗಳ ಮಾತನ್ನು ಕೇಳಿ ಅರ್ಧಂಬರ್ಧ ಬಟ್ಟೆಗಳನ್ನು ಹಾಕಬೇಡಿ. ಪೂರ್ಣವಾದಂಥ ಬಟ್ಟೆಗಳನ್ನು ಹಾಕಿ. ಹುಡುಗರೇ ಎಚ್ಚರ. ಇದು ಎಷ್ಟೊಂದು ಕೆಟ್ಟ ರೀತಿಯಲ್ಲಿ ಕಾಣ್ತಾ ಇದ್ದಾರೆ. ಇನ್ನೊಬ್ಬ ನಿನ್ನನ್ನು ನೋಡಿ ಆ ಒಂದು ಕಾಮಕ್ಕೆ ಬಿದ್ದರೆ ಆ ಪಾಪವೆಲ್ಲ ನಿನಗೆ ಬರ್ತದೆ. ಅದಂತೂ ಎಚ್ಚರ. ಅರ್ಧಂಬರ್ಧ ಬಟ್ಟೆ ಹಾಕೋದು, ಹುಚ್ಚು ಬಂದಂಗೆ ಹೇರ್ ಕಟ್ ಮಾಡ್ಕೊಳ್ಳೋದು ಎಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು ಪ್ರಿಯರೇ. ಮೂರನೇದಾಗಿ, ಮದುವೆ ಆಗಿ ಇರತಕ್ಕಂತಹ ವ್ಯಕ್ತಿಗಳೇ, ನಿಮ್ಮ ಹೆಂಡತಿ ತಂದೆ ತಾಯಿಗಳ ಮಾತಿಗೆ ಗೌರವ ಕೊಡಬೇಕು. ನಿಮ್ಮ ಗಂಡನ ತಂದೆ ತಾಯಿಗಳಿಗೂ ಕೂಡ ಗೌರವ ಕೊಡಬೇಕು. ಅಯ್ಯೋ ನಿಮ್ಮ ಅಪ್ಪ ಅಮ್ಮನ ಹಂಗೆ ಅಂತ ಹೇಳಲಿಕ್ಕೆ ಹೋಗಬಾರ್ದು. ಯಾಕೆಂದರೆ ಆ ತಂದೆ ತಾಯಿಗಳು ಹೊತ್ತು ಸಾಕಿ ಸಲಹೆ ಬೆಳೆಸಿ ಇಷ್ಟರ ಮಟ್ಟಿಗೆ ಮಾಡಿದ್ಮೇಲೆ ನೀವು ಕೈ ಬಿಟ್ಟಾಗ ನಿಜವಾಗಿ ಇದು ಆಶೀರ್ವಾದ ಆಗೋದಿಲ್ಲ. ಅದಕ್ಕೆ ಇನ್ನೊಂದು ಸಲ ನಾನು ವಾಕ್ಯ ಓದ್ತೀನಿ ಪ್ರಿಯರೇ. ಮಕ್ಕಳೇ, ಕರ್ತನಲ್ಲಿ ಇರೋರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ಇದು ಧರ್ಮ. ಅರ್ಥ ಆಯ್ತಾ? ಧರ್ಮ. ವಾಗ್ದಾನ ಸಹಿತವಾದ ಮೊದಲನೇ ಆಜ್ಞೆಯನ್ನು ಕೇಳಿರಿ. ಎರಡನೇ ವಾಕ್ಯ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನಗೆ ಮೇಲಾಗೋದು. ಇಲ್ಲ, ನೀನು ಮೇಲಾಗೋದಿಲ್ಲ, ನಿನಗೆ ಉನ್ನತ ಸ್ಥಾನ ಬರೋದಿಲ್ಲ. ಮೇಲೆ ಒಂದೊಂದು ಹೆಜ್ಜೆ ಮೇಲೆ ಬರೋದಿಲ್ಲ. ಅದರ ಬದಲು ಕೆಳಗಡೆ ಬರ್ತೀಯ. ಮತ್ತು ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ಹಾಗಾದರೆ ನಿನಗೆ ಜೀವಿತದಲ್ಲಿ ಪ್ರಮೋಷನ್ ಬೇಕಾ? ಜೀವಿತದಲ್ಲಿ ಅಭಿವೃದ್ಧಿ ಬೇಕಾ? ಜೀವಿತದಲ್ಲಿ ಆಶೀರ್ವಾದ ಬೇಕಾ? ಇವತ್ತು ನೀನು ಹೇಗೆ ಇದೆಯೋ ಬರೋ ವರ್ಷಕ್ಕೆ ಇನ್ನೊಂದು ರೀತಿಯಲ್ಲಿ ಸ್ವಲ್ಪ ಎತ್ತರಕ್ಕೆ ಬೆಳೆದಿರಬೇಕು. ಇನ್ನೊಂದು ಸ್ವಲ್ಪ ನೀನು ಉನ್ನತ ಮಟ್ಟಕ್ಕೆ ಬೆಳೆದಿರಬೇಕು. ಈ ಥರ ಬೆಳಿಬೇಕಾದ್ರೆ ಏನು ಇರ್ತದೆ, ನೀ ಮೇಲೆ ಉನ್ನತ ಸ್ಥಾನಕ್ಕೆ ಏರ್ತಾ ಬರಬೇಕಾ? ನಿನ್ನ ತಂದೆ ತಾಯಿಗಳ ಆಶೀರ್ವಾದ ಬೇಕು. ದೇವರ ಆಶೀರ್ವಾದ ಯಾವ ಥರ ಇದೆಯೋ ಹಾಗೆ ನಿನ್ನನ್ನು ಹೊತ್ತು ಸಾಕಿ ಸಲಹೆ ಇರತಕ್ಕಂಥ ತಂದೆ ತಾಯಿಗಳ ಆಶೀರ್ವಾದ ಬೇಕು. ನೀನು ಯಾವಾಗ ಈ ಆಶೀರ್ವಾದವನ್ನು ಕಳ್ಕೊಂಡು ತಂದೆ ತಾಯಿಗಳಿಗೆ ವಿರೋಧವಾಗಿ ಧಿಕ್ಕರಿಸಿ ದೇವರಿಗೆ ವಿರೋಧವಾಗಿ ನಡೆದಾಗೆ, ಅದಕ್ಕೆ ಎಫೆಸ 6:1 ಪುನಃ ನೋಡಿ, ಮಕ್ಕಳೇ, ಕರ್ತನಲ್ಲಿ ಇರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ನೀ ಕರ್ತನಲ್ಲಿ ಇದೆಯಾ ಅಂತ ಕಾಣಬೇಕಾ? ತಂದೆ ತಾಯಿಗಳ ಮಾತನ್ನು ಕೇಳಲೇಬೇಕು. ತಂದೆ ತಾಯಿಗಳನ್ನ ಗೌರವಿಸಿದ್ರೆ ನಿನಗೆ ಆಶೀರ್ವಾದ, ಇಲ್ಲಾಂದರೆ ಆಶೀರ್ವಾದ ಕಳ್ಕೊಳ್ತೀಯ. ಹಾಗಾದರೆ ಪ್ರಿಯರೇ, ಇವತ್ತಿನಿಂದ ನಾವು ತಂದೆ ತಾಯಿಗಳನ್ನು ಗೌರವಿಸುವ, ಅದು ಹೆಂಡತಿಯ ತಂದೆ ತಾಯಿನಾಗಿರ್ಬೋದು, ಗಂಡನ ತಂದೆ ತಾಯಿಗಳಾಗಿರ್ಬೋದು, ಅಥವಾ ನಿಮ್ಮ ತಂದೆ ತಾಯಿಗಳನ್ನು ನೀವು ಗೌರವಿಸಿ ಪ್ರೀತಿಸಿ, ಅವರು ತಪ್ಪಾಗಿ ನಡೆದ್ರೆ ಅವ್ರನ್ನ ಬೇಕಾದ್ರೆ ಸಮಾಧಾನದಲ್ಲಿ ತಿದ್ದಿ, ಅಪ್ಪ ಅಮ್ಮನ ಈ ಥರ ಮಾಡ್ತಾರೆ ಸರಿನಾ ಅಂತೇಳಿ. ಮತ್ತು ತಂದೆ ತಾಯಿಗಳು ಮಕ್ಕಳನ್ನು ಕೂಡ ಸೂಕ್ಷ್ಮವಾಗಿ ತಿದ್ದುವಾಗ ಅದರಲ್ಲಿ ಒಳ್ಳೆತನ ಇದ್ದರೆ ನಿಜವಾಗಿ ನೀವು ಅದನ್ನು ತಿದ್ದುಕೊಳ್ಳೇಬೇಕು. ಇವತ್ತು ಕೆಲವೊಂದು ತಂದೆ ತಾಯಿಗಳು ಏನು ಮಾಡ್ತಾರೆ ಗೊತ್ತಾ, ಹೋಗಿ ಒಂದು ಕ್ವಾಟ್ರ್ ಎಣ್ಣೆ ತಗೊಂಡ್ಬಂದು ಒಂದು ಕಟ್ಟು ಬೀಡಿ ತಂದು ಕೊಡು, ಈ ಥರ ಎಲ್ಲ ಹೇಳಿದಾಗ ಅದಕ್ಕೆಲ್ಲ ಮಕ್ಕಳ ಕೈಯಲ್ಲಿ ಮಾಡಿಸ್ಬೇಕು ಅಂತಿಲ್ಲ. ಅದು ಮಾಡಿದಾಗ ನಿಮ್ಮ ಮಕ್ಕಳು ಕೂಡ ಅದೇ ಥರ ಪೋಲಿಗಳಾಗ್ತಾರೆ. ಅದೆಲ್ಲ ಬೇಡ ಪ್ರಿಯರೇ. ತಂದೆ ತಾಯಿಗಳು ಕೂಡ ಸಾಧ್ಯವಾದಷ್ಟರ ಮಟ್ಟಿಗೆ ಮಕ್ಕಳನ್ನ ಸಾಕಲಿಕ್ಕೆ ರೆಡಿ ಇರಬೇಕು. ಮಕ್ಕಳನ್ನು ನಾವು ಸೂಕ್ಷ್ಮವಾಗಿ ನಾವು ನೋಡ್ಕೊಳ್ಳಿ ಪ್ರಯತ್ನ ಮಾಡೋಣ. ಮಕ್ಕಳು ತಿರುಗಿ ಬೀಳದಂತೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುವ. ದೇವರು ನಮ್ಮನ್ನು ಆಶೀರ್ವಾದದಿಂದ ನಡೆಸ್ತಾರೆ. ತಂದೆ ತಾಯಿಗಳೇ, ನಿಮ್ಮ ಮಕ್ಕಳಿಗಾಗಿ ಹೆಚ್ಚು ಪ್ರಾರ್ಥನೆ ಮಾಡಿ. ಬರುವಂಥ ಸೊಸೆಗಾಗಿ ಹೆಚ್ಚು ಪ್ರಾರ್ಥನೆ ಮಾಡಿ. ನಿಮ್ಮ ಕುಟುಂಬ ಜೀವಿತಕ್ಕೋಸ್ಕರ ಹೆಚ್ಚು ಪ್ರಾರ್ಥನೆ ಮಾಡಿ. ಹಾಗೆಯೇ ಮಕ್ಕಳೇ, ತಂದೆ ತಾಯಿಗಳ ಮಾತನ್ನು ಗೌರವಿಸಿ, ದೇವರ ವಾಕ್ಯವನ್ನು ಗೌರವಿಸಿ. ಆದಷ್ಟು ನೀವು ಆಲಯಕ್ಕೆ ಹೋದಾಗ ದೇವರ ರಾಜ್ಯ ಮಹಿಮೆಯಾಗುತ್ತೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಆಮೇನ್. ಪ್ರೈಸ್ ಲಾರ್ಡ್.